ಕಾಲೇಜು ಕ್ಯಾಂಪಸ್ಸಿನಲ್ಲಿ ವಿದ್ಯಾರ್ಥಿಗಳು ಸೇರ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಖಾಕಿ ಪಡೆ ಏಕಾಏಕಿ ನುಗ್ಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದೆ ಅನ್ನೋ ಆರೋಪ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ದಾಂಧಲೆ ಮೋಡ್ನಲ್ಲಿ ನುಗ್ಗಿ ಹಿಂಸೆ ಮಾಡಲಾಗಿದೆ. ಪೊಲೀಸರು ಆರ್ಥಕರಿಗೆ ರಕ್ಷಣೆಯನ್ನ ಕ್ಷಣಾರ್ಧದಲ್ಲಿ ಕರುಣಿಸುವ ಆರಕ್ಷಕರು ಅಂತ ಕರಿತೀವಿ ನಾವು. ಆದರೆ ಈ ತರಹ ನುಗ್ಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋದಾ? ಖಾಕಿ ವಿರುದ್ಧ ರಣಕಹಳೆ ಮೊಳಗಿಸಿದ ವಿದ್ಯಾರ್ಥಿಗಳು. ಇದು ದೆಹಲಿ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಪೊಲೀಸ್ ಠಾಣೆಯಲ್ಲೇ ಮಹಿಳೆಯ ಮೇಲೆ ಅಟ್ಟಹಾಸ, ಕಾನೂನು ರಕ್ಷಕರ ಕಣ್ಣೆದುರೇ ಗೂಂಡಾಗಿರಿನ. ಇದು ಸಹಿಸೋದಕ್ಕೆ ಸಾಧ್ಯನಾ? ಪೊಲೀಸ್ ಠಾಣೆಯಲ್ಲೇ ಇಲ್ಲವೇ ಸುರಕ್ಷತೆ? ಪೊಲೀಸ್ ಠಾಣೆ, ಅದೊಂದು ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ 2026ರಲ್ಲಿಯೂ ಜೀವಂತವಾಗಿದೆಯೇ ಮನುವಾದ. ಠಾಣೆಯೊಳಗೆ ನುಗ್ಗಿ ಹಲ್ಲೆ ನಡೆಸಿದ ಉದ್ರಿಕ್ತ ಗುಂಪು. ಒಂದು ಕಾಲೇಜು, ಆ ಕಾಲೇಜಿನಲ್ಲಿ ಎಡ ಮತ್ತು ಬಲ, ಇದು ನಮ್ಮ ದೇಶದ ದುರಂತ. ಈ ರೈಟು ಮತ್ತು ಲೆಫ್ಟು ಅನ್ನೋದಿದೆಯಲ್ಲ, ಈ ದೇಶದ ಬಹುದೊಡ್ಡ ದುರಂತ ಇದು. ಎಡಪಂಥೀಯರದ್ದೊಂದು ವಾದ, ಇತ್ತ ಬಲಪಂಥೀಯರದ್ದೊಂದು ವಾದ. ಬಲಪಂಥೀಯರು ರಾಷ್ಟ್ರೀಯವಾದವನ್ನ ಹೆಗಲ ಮೇಲೆ ಇಟ್ಕೊಂಡು ನಡ್ಕೊಂಡು ಹೋದ್ರೆ, ಇನ್ನೊಬ್ಬ ಎಡಪಂಥೀಯರು ಅವರದ್ದೇ ಒಂದು ಬೇರೆ ತರಹದ ವಾದ. ಈ ಎರಡೂ ವಾದಗಳು ಒಂದು ಕಡೆ ಸೇರ್ಕೊಂಡಾಗ ಅದು ವಿವಾದ ಆಗುತ್ತೆ. ಕಾಲೇಜಲ್ಲಿ ಆಗಿದ್ದು ಅದೇ. ಯಾವುದೋ ಒಂದು ವಿಚಾರವಾಗಿ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಪ್ರೊಟೆಸ್ಟ್ ಮಾಡಲಾಗ್ತಾ ಇತ್ತು. ಆ ಪ್ರೊಟೆಸ್ಟ್ ಆಗೋ ಸಂದರ್ಭದಲ್ಲಿ ಮನುವಾದದ ಒಂದಷ್ಟು ವಿದ್ಯಾರ್ಥಿಗಳು ಬಂದು ಈ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಆರೋಪ. ಇದನ್ನು ತಡೆಯೋದಕ್ಕೆ ಬರಬೇಕಾಗಿತ್ತಲ್ಲ ಪೊಲೀಸರು. ಅವರು ಬಂದು ಎದುರುಗಡೆ ಇರೋದು ಹೆಣ್ಣ ಗಂಡ ಅಂತ ನೋಡೋದಲ್ಲೇ ಕಪಾಲು ಕೆರಡು ಬಾರಿಸವ್ರೆ. ಅದರ ವಿಜುವಲ್ಸನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಆ ಹೆಣ್ಣು ಮಗಳು ತನ್ನ ಅಳಲನ್ನು ತೋಡ್ಕೋತಾ ಇದೆ. ನನಗೆ ಹಿಂಗೆ ಆಗಬಾರ್ದಾಗಿತ್ತು, ನಾನೊಂದು ಹೆಣ್ಣುಮಗಳಲ್ವಾ, ನನ್ನ ಮೇಲೆ ಒಂದು ಸಣ್ಣದಾದ ಮಿನಿಮಮ್ ಕನ್ಸರ್ನನ್ನು ಕೂಡ ತೋರಿಸ್ಲಿಲ್ಲ ಪೊಲೀಸರು. ನಾಯಿಗೆ ಹೊಡೆದಂಗೆ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಇದು ಕಾಲೇಜ್ ಕ್ಯಾಂಪಸ್ನಲ್ಲಿ ಆಗಿದೆ ಅನ್ನೋದೇ ದುರಂತ. ಇದೊಂದು ಡೆಮಾಕ್ರಸಿ ಸಿಸ್ಟಮ್ ಇರತಕ್ಕಂತಹ ದೇಶ ಅಲ್ವಾ? ಪ್ರೊಟೆಸ್ಟು, ಪ್ರತಿಭಟನೆ, ಅಹೋರಾತ್ರಿ ಧರಣಿ, ಚಳುವಳಿ ಇವೆಲ್ಲವಕ್ಕೂ ಕೂಡ ಪ್ರಜೆಗಳಿಗೆ ಅವಕಾಶ ಇದೆ. ಆದರೆ ಅವೆಲ್ಲದಕ್ಕೂ ಕೂಡ ಪರ್ಮಿಷನ್ ಬೇಕು, ಅದು ಬೇರೆ ವಿಚಾರ. ಅನುಮತಿ ಪಡೆಯದೆ ಏಕಾಏಕಿ ಪ್ರತಿಭಟನೆ ಮಾಡೋ ಹಾಗೂ ಕೂಡ ಇಲ್ಲ. ಒಟ್ಟಾರೆ ದಾಂಧಲೆ ಮೋಡ್ನಲ್ಲಿ ನುಗ್ಗಿ ಹಿಂಸೆ, ಖಾಕಿ ವಿರುದ್ಧ ರಣಕಹಳೆ ಮೊಳಗಿಸಿದ ವಿದ್ಯಾರ್ಥಿಗಳು. ಪೊಲೀಸ್ ಠಾಣೆಯಲ್ಲೇ ಮಹಿಳೆಯ ಮೇಲೆ ಅಟ್ಟಹಾಸ, ಕಾನೂನು ರಕ್ಷಕರ ಕಣ್ಣೆದುರೇ ಗೂಂಡಾಗಿರಿ. ಒಂದು ಹೆಣ್ಣುಮಗಳು ಅಳಲನ್ನು ತೋಡ್ಕೊಂಡಿರೋ ವಿಡಿಯೋ ಕೂಡ ಅಲ್ಲಿದೆ. ಪೊಲೀಸ್ ಠಾಣೆಯಲ್ಲೇ ಇಲ್ಲವೇ ಸುರಕ್ಷತೆ? 2026ರಲ್ಲಿಯೂ ಜೀವಂತವಾಗಿದೆಯೇ ಮನುವಾದ ಎಂಬ ಪ್ರಶ್ನೆಗಳು ವ್ಯಕ್ತವಾಗಿದೆ. ಒಂದು ವಿದ್ಯಾರ್ಥಿನಿ ತನ್ನ ಅಳಲನ್ನು ತೋಡ್ಕೊಂಡಿರುವಂತಹ ವಿಡಿಯೋ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. पुलिस प्रोटेक्शन दिया जा रहा है इसे, पुलिस प्रोटेक्शन। अभी नेतागिरी कर रही थी, बस हम पुलिस पे चुप है क्योंकि पुलिस सीनियर है हमसे और हमसे अच्छा जानते हैं। इन लोगों को ब्राह्मणवाद से मुक्ति चाहिए, और ब्राह्मण ने इनका क्या किया आज तक नहीं पता चल पाया। एक मिनट ये बिल्कुल नहीं सही है। पुलिस प्रोटेक्शन मिल रहा है लोगों को, पुलिस प्रोटेक्शन। अरे अगर मैं मर जाता तो कौन आता है पुलिस प्रोटेक्शन? कौन आता है बताइए। पुलिस प्रोटेक्शन दिया जा रहा है इसे, पुलिस प्रोटेक्शन। तब ये पुलिस सो रही थी, तब ये सीआरपीएफ कहाँ था? हम देखते हैं कि कैंपस में लगातार इस तरह के वायलेंस का, हरासमेंट का ट्रेंड होता है और पुलिस, वो लोग जो हरास करते हैं उनकी संरक्षण में खड़े होते हैं। कॉलेज की प्रिंसिपल अभी तक जवाब देने नहीं आई है, उसने एक बार भी इस पे कोई स्टेटमेंट नहीं निकाला। यहाँ का यूनियन जिसने इसको होने दिया, स्टूडेंट यूनियन का लोग, एडमिनिस्ट्रेशन का लोग जो इक्वली कंप्लिसिट है पुलिस के साथ इस नाकामयाबी में। हम लोग यहाँ पे ये प्रोटेस्ट कर रहे हैं और ये तब तक करेगा, हम 1 इंच नहीं हटेंगे जब तक वो जो लोग हैं जिन्होंने हरास किया, इंजर्ड किया महिलाओं को, उनको अरेस्ट नहीं किया जाता, जब तक ये प्रिंसिपल क्लैरिफिकेशन, जस्टिफिकेशन और अपॉलजी नहीं देती है। गया तब ये पुलिस सो रही थी, तब ये सीआरपीएफ। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.